30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ನನ್ನ ಜೊತೆಗಿದ್ದಾರೆ ನನ್ನ ಕಲಿ ಶ್ರುತಿರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಮುಂಗಾರು ಮಳೆ ಭಾರಿ ಚುರುಕಾಗಿದೆ. 14 ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗ್ತಾ ಇದೆ. 9 ಜಿಲ್ಲೆಗಳಲ್ಲಿ ಮಳೆ, ಗಾಳಿ, ಗುಡ್ಡ ಕುಸಿತ ಆಗ್ತಾ ಇದೆ. ಕರಾವಳಿ, ಮಲೆನಾಡು ಭಾಗದಲ್ಲಿ ನೆರೆಯಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಹಾಸನ, ಶಿವಮೊಗ್ಗ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಸಂಪೂರ್ಣ ರಜೆ ಘೋಷಣೆ ಮಾಡಿದರೆ 4 ಜಿಲ್ಲೆಗಳ ಕೆಲವು ತಾಲೂಕುಗಳಲ್ಲಿ ರಜೆ ನೀಡಲಾಗಿದೆ. ಇನ್ನು 4 ದಿನ ಮಳೆ ಪ್ರಮಾಣ ಹೀಗೆ ಮುಂದುವರಿಯಲಿದೆ. ಭಾರಿ ಮಳೆಯಿಂದಾಗಿ ಜನಜೀವನ ಸಂಕಷ್ಟಕ್ಕೀಡಾಗಿದೆ. ಇದೇ ಕಾರಣದಿಂದ ವಿಧಾನಸೌಧದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಡಿಸಿ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒಗಳ ಸಭೆ ನಡೆಸಿದ್ದಾರೆ. ಮಳೆಯಿಂದಾಗಿ ಹಾನಿ, ನಷ್ಟದ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಜಾನುವಾರುಗಳ ರಕ್ಷಣೆಗೆ ಸೂಚನೆ ಕೊಟ್ಟಿದ್ದಾರೆ. ನಷ್ಟದ ವರದಿ ಕೊಡುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಪರಿಹಾರ ನೀಡುವುದಾಗಿ ಹೇಳಿದ್ದಾರೆ. ಇನ್ನು ಸೌಪರ್ಣಿಕ ನದಿ ಕೂಡ ಉಕ್ಕಿ ಹರಿತಾ ಇದೆ. ಈ ನದಿಯಲ್ಲಿ ಹಸುವೊಂದು ಕಾಲು ಜಾರಿ ಬಿದ್ದಿತ್ತು. ಈ ವೇಳೆ ಪ್ರಶಾಂತ್ ಪೂಜಾರಿ ಮತ್ತು ಅವರ ಟೀಮ್ ನದಿಗೆ ಜಿಗಿದು ಗೋವನ್ನ ರಕ್ಷಿಸಿದ್ದಾರೆ. ಬೈಂದೂರಿನಲ್ಲಿ ಮಳೆಯ ಅಬ್ಬರಕ್ಕೆ ರಸ್ತೆಗಳೇ ಕಾಣದಂತೆ ಕೊಚ್ಚಿ ಹೋಗಿವೆ. ಮಳೆಗೆ ಡಾಂಬರ್ ಎಲ್ಲ ಕಿತ್ತು ಹೋಗಿದ್ದು ಕೇವಲ ಕೊರಕಲು ಅಷ್ಟೇ ಉಳಿದಿದೆ. ಕೊಚ್ಚಿ ಹೋಗಿರೋ ರಸ್ತೆಯಲ್ಲಿ ಓಡಾಡೋದಕ್ಕೆ ಜನ ಪರದಾಡ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಭಾರಿ ಮಳೆಯಿಂದಾಗಿ ಮೂಡಿಗೆರೆ, ಎನ್ಆರ್ಪುರ, ಕೊಪ್ಪ, ಶೃಂಗೇರಿ, ಕಳಸಾ ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ತುಂಗಾ, ಭದ್ರಾ, ಹೇಮಾವತಿ ನದಿಗಳು ತುಂಬಿ ಹರಿತಾ ಇದೆ. ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮೂಡಿಗೆರೆಯ ಬಣಕಲ್ ಬಳಿ ಹೇಮಾವತಿ ನದಿಗೆ 2 ಕಾರು ಪಲ್ಟಿಯಾಗಿವೆ. ಕಾರುಗಳ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರು ಸಮೀಪದ ಬಂಡಿ ಮಠದಲ್ಲಿರುವ ಜನರಲ್ಲಿ ಆತಂಕ ಮನೆ ಮಾಡಿದೆ. ಚಿಕ್ಕಮಗಳೂರಲ್ಲಿ ಮೈದುಕಿ ಹರಿಯುತ್ತಿದೆ ಕಲತಗಿರಿ ಫಾಲ್ಸ್. ಗುಡ್ಡದ ಕೆಸರು ಮಿಶ್ರಿತ ಮಣ್ಣಿನ ನೀರಿನಲ್ಲೇ ಪ್ರವಾಸಿಗರು ಸ್ನಾನ ಮಾಡಿ ಎಂಜಾಯ್ ಮಾಡ್ತಿದ್ದಾರೆ. ಚಿಕ್ಕಮಗಳೂರಿನ ಮದಕದ ಕೆರೆಗೆ ಭಾರಿ ನೀರು ಹರಿದು ಬರ್ತಾ ಇದೆ. 15 ದಿನಗಳ ಹಿಂದೆ ಖಾಲಿಯಾಗಿದ್ದ 2036 ಎಕರೆ ವಿಸ್ತೀರ್ಣದ ಮದಕದ ಕೆರೆ ಇದೀಗ ನೀರಿನಿಂದ ಕಂಗೊಳಿಸ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಮಳೆಯಿಂದ ವಿದ್ಯುತ್ ಕಂಬಗಳಲ್ಲೂ ಶಾರ್ಟ್ ಸರ್ಕ್ಯೂಟ್ ಉಂಟಾಗ್ತಾ ಇದೆ. ಕಳಸಾ ತಾಲೂಕಿನ ಹೆಬ್ಬಾಳೆ ಸೇತುವೆ ಬಳಿ ಭದ್ರಾ ನದಿಗೆ ವಿದ್ಯುತ್ ತಂತಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬಿದ್ದಿದೆ. ಕೊಡಗು ಜಿಲ್ಲೆಯಲ್ಲಿ ಗಾಳಿ ಸಹಿತ ಭಾರಿ ಮಳೆಯಾಗ್ತಾ ಇದೆ. ಬ್ರಹ್ಮಗಿರಿ ತಪ್ಪಲು ಪ್ರದೇಶದಲ್ಲೂ ನಿರಂತರ ಮಳೆಯಾಗ್ತಾ ಇದೆ. ಕಾವೇರಿ ನದಿ ನೀರಿನ ಮಟ್ಟ ಗಣನೀಯ ಏರಿದ್ದು ಭಾಗಮಂಡಲ, ತಲಕಾವೇರಿ, ನಾಪೋಕ್ಲು, ತಲಕಾವೇರಿ ರಸ್ತೆ ಬಂದಾಗಿದೆ. ನಾಪೋಕ್ಲು, ತಲಕಾವೇರಿ ರಸ್ತೆ ಮೇಲೆ 3/4 ಅಡಿ ನೀರು ನಿಂತಿದೆ. ಭಾಗಮಂಡಲದ ಭಗಂಡೇಶ್ವರ ದೇವಾಲಯದ ಮೆಟ್ಟಿಲಿನವರೆಗೂ ಕೂಡ ನೀರು ತುಂಬಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಐಕೂರು ಹೊಳೆಯ ಸೇತುವೆ ಮೇಲೆ ನೀರು ಹರಿತಾ ಇದೆ. ಕುಂಬರಹಳ್ಳಿ, ಐಕೂರು, ಹೆತ್ತೂರು ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಸಕಲೇಶಪುರ, ಹೆತ್ತೂರು ಕಡೆ ಸಾಗೋದಕ್ಕೆ ಪರ್ಯಾಯವಾಗಿ ಯಳಸೂರು, ಶುಕ್ರವಾರ ಸಂತೆ ಮಾರ್ಗದಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ ಜನ. ಸಕಲೇಶಪುರ ತಾಲೂಕಿನ ಬಿಸಿಲೆ ಮಾರ್ಗದ ಮೂಲಕ ತೆರಳೋ ಸುಬ್ರಹ್ಮಣ್ಯ ರಸ್ತೆ ಸಂಪೂರ್ಣ ಬಂದ್ ಆಗಿದೆ. ನಂತರ ಮಳೆಯಿಂದ ಗುಡ್ಡ ಕುಸಿದು ಸಂಚಾರ ಸ್ಥಗಿತವಾಗಿದ್ದು ಪ್ರಯಾಣಿಕರು ಪರದಾಡುವಂತಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ಮುಂದುವರೆದಿದೆ. ಅಪಾಯದ ಮಟ್ಟ ಮೀರಿದೆ ನೇತ್ರಾವತಿ ನದಿ. ಧರ್ಮಸ್ಥಳದ ಬಳಿ ನೇತ್ರಾವತಿ ಸ್ನಾನಘಟ್ಟ ಮುಳುಗಡೆಯಾಗಿದೆ. ದಡದಲ್ಲೇ ತೀರ್ಥ ಸ್ನಾನ ಮಾಡಿ ಭಕ್ತರು ದೇವರ ದರ್ಶನಕ್ಕೆ ತೆರಳುತ್ತಿದ್ದಾರೆ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಸುಬ್ರಹ್ಮಣ್ಯ ಮಂಜೇಶ್ವರ ರಾಜ್ಯ ಹೆದ್ದಾರಿಯಲ್ಲಿ ಕುಮಾರಾಧಾರ ನದಿ ತುಂಬಿ ಹರಿತಾ ಇದೆ. ಪರೀಕ್ಷೆಗೆ ಹಾಜರಾಗುವುದಕ್ಕೆ ಪದವಿ ವಿದ್ಯಾರ್ಥಿಗಳು ಹರಸಾಹಸ ಪಡುತ್ತಿದ್ದಾರೆ. ಪ್ರವಾಹದ ನೀರಿನಲ್ಲೇ ದಾಟಿ ಕಾಲೇಜಿಗೆ ಹೋಗುವ ದುಸ್ಥಿತಿ ಇದೆ.
ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ನಿಂತಿಲ್ಲ. ಬೆಳಗಾವಿ ನಗರದ ಸಂಭಾಜಿನಗರ, ಗಣೇಶ್ ಕಾಲೋನಿ ಮತ್ತು ಕೇಶವನಗರದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಬಳ್ಳಾರಿ ನಾಲಾ ಮತ್ತು ಮಳೆ ನೀರು ನುಗ್ಗಿದ್ರಿಂದ ಮನೆಯಲ್ಲಿದ್ದ ದವಸ ಧಾನ್ಯಗಳೆಲ್ಲವೂ ನೀರು ಪಾಲಾಗಿದೆ. ಇಡೀ ರಾತ್ರಿ ನೀರು ಹೊರಹಾಕಲು ಮನೆಯವರು ಹರಸಾಹಸ ಪಟ್ಟಿದ್ದಾರೆ. ಈಗ ಟಾಯ್ಲೆಟ್ 2 ದಿವಸ ಆಯ್ತು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಕೃಷ್ಣಾ ಕಿತ್ತೂರು ಗ್ರಾಮದ ಬಳಿ ಅಪಾಯದ ಮಟ್ಟ ಮೀರಿದೆ ಕೃಷ್ಣಾ ನದಿ. ಕೃಷ್ಣಾ ನದಿಯಿಂದ ಬೃಹತ್ ಆಕಾರದ ಮೊಸಳೆ ಹೊರಬಂದಿದೆ. ನದಿ ದಡದ ಮೇಲೆ ಬೃಹತ್ ಮೊಸಳೆ ಕಂಡು ಜನರಲ್ಲಿ ಆತಂಕ ಶುರುವಾಗಿದೆ. ಬೆಳಗಾವಿ ನಗರದ ವಡಗಾವಿಯಲ್ಲಿ ರಸ್ತೆ ಕುಸಿದಿದೆ. ವಡಗಾವಿ ಮತ್ತು ಆನಗೋಳ ಸಂಪರ್ಕಿಸುವ ರಸ್ತೆ 5 ಮೀಟರ್ನಷ್ಟು ಕುಸಿದಿದೆ. ಕುಸಿದ ರಸ್ತೆಯಲ್ಲೇ ಬೈಕ್ ಸವಾರ ಆಕಾಶ್ ಪಾಟೀಲ್ ಎಂಬಾತ ಗಂಭೀರವಾಗಿ ಬಿದ್ದು ಗಾಯಗೊಂಡಿದ್ದಾರೆ. ಭಾರತದ ನಯಾಗರ ಎಂದೇ ಪ್ರಸಿದ್ಧಿ ಪಡೆದಿರೋ ಗೋಕಾಕ್ ಫಾಲ್ಸ್ ಮೈದುಂಬಿ ಹರಿತಾ ಇದೆ. ಜಲರಾಶಿ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಗೋವಾ, ಮಹಾರಾಷ್ಟ್ರದಿಂದಲೂ ಹೆಚ್ಚಿನ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಆದರೆ ಫಾಲ್ಸ್ ಬಳಿ ಪ್ರವಾಸಿಗರು ಹುಚ್ಚಾಟ ಪ್ರದರ್ಶನ ಮಾಡೋ ಹಿನ್ನೆಲೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಜಲಪಾತದ ಒಳಗೆ ಇಳಿಯದಂತೆ ಬ್ಯಾರಿಕೇಡ್ ಹಾಕಲಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿನ ಭಾರೀ ಮಳೆಯಿಂದ ಕೃಷ್ಣಾ ನದಿಗೆ ದಾಖಲೆ ಪ್ರಮಾಣದ ಒಳಹರಿವು ಬರ್ತಾ ಇದೆ. ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಡ್ಯಾಂಗೆ ಸಾಕಷ್ಟು ನೀರು ಬರ್ತಾ ಇದೆ. ಇವತ್ತು 1,14,445 ಕ್ಯೂಸೆಕ್ಸ್ ನೀರು ಹರಿದು ಬಂದಿದೆ. ಒಟ್ಟು 123 ಟಿಎಂಸಿ ಸಾಮರ್ಥ್ಯದ ಜಲಾಶಯದಲ್ಲಿ ಸದ್ಯ 62.534 ಟಿಎಂಸಿ ನೀರು ಸಂಗ್ರಹ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿ ಗ್ರಾಮದ ಶ್ರಮಬಿಂದು ಸಾಗರ ಭರ್ತಿಯಾಗಿದೆ. ಡ್ಯಾಂ ಮೇಲೆ ನಿಂತು ಸೆಲ್ಫಿಗಾಗಿ ಯುವಕರು ಹುಚ್ಚಾಟ ಆಡ್ತಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಅಪಾಯ ಕಟ್ಟಿಟ್ಟ ಬುತ್ತಿ. ಆದರೂ ಯುವಕರು ಯಾರ ಮಾತನ್ನು ಕೇಳುತ್ತಿಲ್ಲ. ಧಾರವಾಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಕಡಿಮೆಯಾಗಿದೆ. ಕಳೆದ 2 ದಿನಗಳಿಂದ ಮುಳುಗಡೆಯಾಗಿದ್ದ ಅಂಬ್ಲಿಕೊಪ್ಪ ಸೇತುವೆ ಮೇಲಿನ ನೀರಿನ ಪ್ರಮಾಣ ಇಳಿಕೆಯಾಗಿದೆ. ಆದರೆ ಒಂದು ಬದಿಯಲ್ಲಿ ರಸ್ತೆ ಸೇತುವೆಗಳು ಕುಸಿತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಬ್ಯಾರಿಕೇಡ್ ಹಾಕಿ ಜನರ ಓಡಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಇನ್ನು ಧಾರವಾಡ ಜಿಲ್ಲೆಯ ಕಲಘಟಕಿಯಲ್ಲಿ ಭಾರೀ ಮಳೆಯಾಗಿದೆ. ಮಲಕನಕೊಪ್ಪ ಬಳಿ ರಸ್ತೆ ಕುಸಿದೆ. ಕಟ್ಟಿಗೆ ತುಂಬಿಕೊಂಡು ಹೊರಟಿದ್ದ ಲಾರಿ ರಸ್ತೆಯಲ್ಲಿ ಸಿಲುಕಾಕೊಂಡಿದೆ. ಲಾರಿಯನ್ನು ಹೊರತೆಗೆಯುವುದಕ್ಕೆ ಜನ ಸಾಹಸ ಪಟ್ಟಿದ್ದಾರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ, ಹೊನ್ನಾಳಿ ಹಾಗೂ ಹರಿಹರ ತಾಲೂಕುಗಳ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಸತತ ಮಳೆಯಿಂದ ದಾವಣಗೆರೆ ಜಿಲ್ಲೆಯ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಖುಷಿ ಖುಷಿಯಾಗಿ ಜನಪದ ಸುಗ್ಗಿ ಹಾಡು ಹಾಡುತ್ತಾ ನಾಟಿ ಶುರು ಮಾಡಿದ್ದಾರೆ ಮಹಿಳೆಯರು. ಹರಿಹರದ ಉಕ್ಕಡಗಾತ್ರಿ ದೇವಸ್ಥಾನದ ಬಳಿ ತುಂಗಾಭದ್ರಾ ನದಿ ಮಟ್ಟ ಮೀರಿ ಹರಿತಾ ಇದೆ. ದೇವಸ್ಥಾನದ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಮಳೆ ಹೀಗೆ ಮುಂದುವರೆದರೆ ಉಕ್ಕಡಗಾತ್ರಿ ರಸ್ತೆಗಳು ಮುಳುಗುವ ಸಾಧ್ಯತೆ ಇದೆ. ಶಿವಮೊಗ್ಗದಲ್ಲಿ 1 ವಾರದಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಜಿಲ್ಲೆಯ ತುಂಗಾಭದ್ರಾ ಹಾಗೂ ಶರಾವತಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಳವಾಗಿದೆ. ಗಾಜನೂರಿನ ತುಂಗಾ ಜಲಾಶಯದಿಂದ 45.510 ಕ್ಯೂಸೆಕ್ ನೀರನ್ನು ನದಿಗೆ ಬಿಡುಗಡೆ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಗುಡ್ಡದ ಮಣ್ಣು ಕುಸಿದು ಶಿರಸಿ ಹಾಗೂ ಕುಮಟಾ ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ. ರಾಗಿಹೊಸಳ್ಳಿ ಬಳಿ ಗುಡ್ಡದ ಮಣ್ಣು ಕುಸಿದು ರಸ್ತೆ ಸಂಚಾರಕ್ಕೆ ತೊಂದರೆಯಾಗಿದೆ. ಅಂಕೋಲಾ ತಾಲೂಕಿನ ಬಳಿ ಗಂಗಾವಳಿ ನದಿ ಉಕ್ಕಿ ಹರಿತಾ ಇದೆ. 100 ಎಕರೆ ಕೃಷಿ ಭೂಮಿ ಜಲಾವೃತಗೊಂಡಿದೆ. ನಾಟಿ ಮಾಡುವ ಸಂದರ್ಭದಲ್ಲೇ ರೈತರಿಗೆ ಸಂಕಷ್ಟ ಎದುರಾಗಿದೆ.
ಭಾರತದಲ್ಲಿ ಮಳೆ ಆರ್ಭಟ ಜೋರಾಗಿದೆ. ದೆಹಲಿ, ರಾಜಸ್ಥಾನ, ಉತ್ತರ ಪ್ರದೇಶ, ಗುಜರಾತ್ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಪ್ರವಾಹ ಜೋರಾಗಿದೆ. ದೆಹಲಿಯಲ್ಲಿ ಯಮುನೆಯ ಅಬ್ಬರಕ್ಕೆ ರಾಷ್ಟ್ರ ರಾಜಧಾನಿ ದೆಹಲಿ ಮೇಲಿಂದ ಮೇಲೆ ಮುಳುಗಿ ಹೋಗ್ತಾ ಇದೆ. ಒಂದ್ ಕಡೆ ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆ, ಇನ್ನೊಂದು ಕಡೆ ಯಮುನಾ ನದಿ ನೆರೆ. ಇದರಿಂದಾಗಿ ದೆಹಲಿಯ ಸಾವಿರಾರು ಜನರ ಬದುಕು ಬೀದಿಗೆ ಬಿದ್ದಿದೆ. ನೂರಾರು ಮನೆಗಳಿಗೆ ನೀರು ನುಗ್ಗಿದ್ದು, ನದಿ ತೀರದ ಜನ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಅಧಿಕಾರಿಗಳು ಎಚ್ಚರಿಕೆ ನೀಡುತ್ತಿದ್ದಾರೆ. ಉತ್ತರಾಖಂಡ್ನಲ್ಲಿ ಮಳೆ ಆರ್ಭಟ ಜೋರಾಗಿದೆ. ವರುಣನ ಆರ್ಭಟಕ್ಕೆ ತೆಹರಿ ಗಡ್ವಾಲ್ ಬಳಿಯ ಸೀತಾಪುರ ಬಳಿಯ ತಾತ್ಕಾಲಿಕ ಸೇತುವೆ ಕೊಚ್ಚಿ ಹೋಗಿದೆ. ಇದರಿಂದ ಅಪಾಯಕ್ಕೆ ಸಿಲುಕಿದ್ದ 100ಕ್ಕೂ ಹೆಚ್ಚು ಪ್ರವಾಸಿಗರನ್ನ ರಕ್ಷಣೆ ಮಾಡಿದೆ. ಉತ್ತರಾಖಂಡ್ ಪೊಲೀಸರು ಹಾಗೂ ಎಸ್ಡಿಆರ್ಎಫ್ ಪಡೆ ಪ್ರವಾಸಿಗರನ್ನ ಹಗ್ಗದ ಸಹಾಯದಿಂದ ರಕ್ಷಣೆ ಮಾಡಿದ್ದಾರೆ. ಇತ್ತ ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ 13 ಡ್ಯಾಂನಿಂದ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ಜಲಗಾಂವ್ನ ತಾಪಿ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ. ಗುಜರಾತ್ನಲ್ಲಿ ಪ್ರವಾಹಕ್ಕೆ ಸಿಲುಕಿದ್ದ ಸಿಂಹವೊಂದು ಜನನಿಬಿಡ ಪ್ರದೇಶಕ್ಕೆ ನುಗ್ಗಿತ್ತು. ಪ್ರವಾಹದಿಂದ ತಪ್ಪಿಸಿಕೊಂಡ ಸಿಂಹ ರೋಡಲ್ಲಿ ಭಯವಿಲ್ಲದೆ ಓಡಾಡೋ ದೃಶ್ಯ ಸಖತ್ ವೈರಲ್ ಆಗ್ತಾ ಇದೆ. ಪುಣ್ಯಕ್ಕೆ ಜನರ ಮೇಲೆ ದಾಳಿ ಮಾಡಿಲ್ಲ. ಭೀಕರ ಪ್ರವಾಹದಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಅಪಾರ ಹಾನಿಯಾಗಿದೆ. ಸರಿಯಾಗಿ ಆಹಾರ ಸಿಗದೆ ಎಷ್ಟೋ ಜೀವಿಗಳು ಜೀವ ಬಿಡ್ತಾ ಇವೆ. ಇದೇ ವೇಳೆ ಕೋತಿ ಮರಿಗಳಿಗೆ ವ್ಯಕ್ತಿಯೊಬ್ಬ ಹಾಲು ಕುಡಿಸಿ ಮಾನವೀಯತೆ ಮೆರೆದಿದ್ದಾನೆ. ಪ್ರವಾಹದಲ್ಲಿ ಬಚಾವಾಗಿ ಮೈತುಂಬಾ ಕೆಸರು ಮೆತ್ತಿಕೊಂಡಿದ್ದ 2 ಕೋತಿ ಮರಿಗಳ ನೆರವಿಗಾಗಿ ಎದುರು ನೋಡ್ತಾ ಇದ್ವು. ಈ ವೇಳೆ ಅಲ್ಲಿಗೆ ಬಂದಂತಹ ವ್ಯಕ್ತಿಯೊಬ್ಬ ಬಾಟಲ್ನಲ್ಲಿ ಹಾಲು ಹಾಕಿ ಮರಿಗಳಿಗೆ ಕುಡಿಸಿದ್ದಾನೆ. ಒಂದು ಮರಿ ಹಾಲು ಕುಡಿಯೋ ತನಕ ಇನ್ನೊಂದು ಮರಿ ತಾಳ್ಮೆಯಿಂದಲೇ ತನ್ನ ಸರದಿಗೆ ಕಾದು ಕೂತಿತ್ತು. ಬಳಿಕ ಆ ಕೋತಿ ಮರಿಗಳು ಅವುಗಳ ಕಣ್ಣುಗಳಿಂದಲೇ ಹಾಲು ಕುಡಿಸಿದವನಿಗೆ ಕೃತಜ್ಞತೆ ಸಲ್ಲಿಸಿದ್ದು ಎಂಥವರ ಹೃದಯಕ್ಕೂ ತಟ್ಟುವಂತಿತ್ತು. ಕಾಂಗ್ರೆಸ್ ಸೇರ್ತಾ ಇದ್ದಂತೆ ಮುನಿರತ್ನ ಆಪ್ತರು ಹೊಸ ಬಾಂಬ್ ಅನ್ನು ಹಾಕಿದ್ದಾರೆ. ಸಚಿವರಾಗಿದ್ದ ಮುನಿರತ್ನ ಹನಿ ಟ್ರ್ಯಾಪ್ ಮಾಡಿಸುತ್ತಿದ್ದಾರಂತೆ. ಕಾಂಗ್ರೆಸ್ ಸೇರಿದ ಮುನಿರತ್ನ ಆಪ್ತ ವೇಲು ನಾಯ್ಕರ್ ಆರೋಪ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಸ್ಟುಡಿಯೋ ಇಟ್ಕೊಂಡಿದ್ದಾರೆ. ಕರೆಸೋದು, ಹನಿ ಟ್ರ್ಯಾಪ್ ಮಾಡೋದು, ಹೆದರಿಸೋದು ಅಂತ ವೇಲು ನಾಯ್ಕರ್ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ವಿಧಾನಸೌಧದ ಕಚೇರಿಯಲ್ಲಿ ಆಂಟಿಯರು ಇರುತ್ತಿದ್ರು, ಡಾಲರ್ಸ್ ಕಾಲೋನಿಯಲ್ಲೂ ಆಂಟಿಯರು ಇರ್ತಾ ಇದ್ರು ಅಂತ ಬಾಂಬ್ ಸಿಡಿಸಿದ್ದಾರೆ. ಇದಾದ ಬಳಿಕ ನ್ಯೂಸ್ 18 ಜೊತೆ ಮಾತನಾಡಿದ್ದು, ನಾನು ಹೇಳಿರೋದು ಸತ್ಯ, ಟೈಮ್ ಬರಲಿ, ಬೇಕಾದರೆ ದಾಖಲೆ ಸಮೇತ ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಜನಗಳು ಮುಖ ತೋರಿಸಕ್ಕೆ ಹೆದರಿಕೆ ಆಗ್ತಾ ಇದೆ, ಭಯ ಆಗ್ತಾ ಇದೆ. ಹೆಂಗೆ ನಾವು ಎಲೆಕ್ಷನ್ ಹೋಗೋದು ಅಂತ ಯಾವಾಗ ಸ್ವಲ್ಪ ಮಂತ್ರ ಇಟ್ಕೊಂಡಿವಿ. ಕೆಲವೊಂದು ಕಾರ್ಪೊರೇಟ್ಗಳು ಕರೆಸಿ ಎದುರಿಸೋದು, ನಿಂದು ಈಸ್ಟ್ ಬೆಂಗಾಲ್ ಪಿಕ್ಚರ್ ತೆಗಿಲಿಕ್ಕಿದ್ದೀನಿ, ಕಾರ್ಪೊರೇಟ್ಗಳನ್ನ ಕರೆಸಿ ಆ ಫಿಲಂ ಪ್ರೊಡ್ಯೂಸರ್ ಅಲ್ಲ ಒಬ್ಬೊಬ್ಬರನ್ನೇ ಕರೆದು ಈಸ್ಟ್ ಬೆಂಗಾಲ್ ಪಿಕ್ಚರ್ ನೀನು ತೆಗಿಲಿಕ್ಕಿದ್ದೀನಿ, ಬೀದಿಯಲ್ಲಿ ಬಿಡ್ಬೇಕಾದ್ರೆ ನನ್ನ ಜೊತೆ ಕೆಲಸ ಮಾಡ್ತೇನೆ ಅಂತ ಒಬ್ಬೊಬ್ಬರಿಗೆ ಎದುರಿಸಿದಾಗ ಏನ್ ಮಾಡ್ತಾರೆ, ಯಾರು ಒಂದೇ ಎದುರು ಇಲ್ಲ. ಈಗೇನು ನಾವು ಸೇರ್ಪಡೆ ಆಗಿದ್ದೀವಿ, ಯಾರು ಯಾವ ಹಂಗದಲ್ಲಿ ಸಿಗ್ಲಿಲ್ಲ, ಆ ಥರ ಎದುರ್ತಾ ಇದ್ರು. ಅವ್ರು ಗೊತ್ತಾಯ್ತು ನಮ್ಮ ಶಾಸಕರು ನಿಜವಾದ ಕೆಲಸ ಮಾಡಿಬಿಟ್ಟು ಫಿಲಮ್ ಅನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ರು. ಅದನ್ನು ಬಿಟ್ಟು ಎಲ್ಲ ಜನರನ್ನು ಎದುರಿಸಕ್ಕೆ ಈಸ್ಟ್ ಬೆಂಗಾಲ್ ಪಿಕ್ಚರ್ಸ್ ಪರ್ಸನಲ್ ಆಗಿ ತಗೊಂತಾರೆ ಅಂತ ಅದಕ್ಕೆ ಒಂದು 2-3 ಸ್ಟುಡಿಯೋ ಸೆಟಪ್ ಮಾಡಿ.
ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಕುಟುಂಬ ಸಮೇತ ಯುರೋಪ್ ಪ್ರವಾಸ ಕೈಗೊಂಡಿದ್ದಾರೆ. ಇಬ್ಬರು ಸಹೋದರಿಯರು, ಪತ್ನಿ, ಪುತ್ರನ ಕುಟುಂಬದ ಜೊತೆಗೆ ವಿದೇಶಿ ಪ್ರವಾಸ ಕೈಗೊಂಡಿದ್ದಾರೆ. 10 ದಿನದ ಫಾರಿನ್ ಟ್ರಿಪ್ ಮುಗಿಸಿ ಆಗಸ್ಟ್ 3ಕ್ಕೆ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ಇನ್ನು ಸರ್ಕಾರ ಬೀಳಿಸೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ವಿದೇಶದಲ್ಲಿ ಇದ್ಕೊಂಡೇ ಷಡ್ಯಂತ್ರ ಮಾಡ್ತಿದ್ದಾರಂತೆ. ಇದಕ್ಕೆ ಕೆಲ ಬಿಜೆಪಿ ನಾಯಕರ ಬೆಂಬಲ ಇದೆಯಂತೆ. ಈ ಬಗ್ಗೆ ಮಾತನಾಡಿರೋ ಡಿಕೆ ಶಿವಕುಮಾರ್, ಎಲ್ಲಾ ಮಾಹಿತಿ ನಮಗೂ ಗೊತ್ತು, ಯಾರು ಏನೇನು ಮಾಡ್ತಾರೋ ನೋಡೋಣ ಅಂತ ಕಿಡಿಕಾರಿದ್ರು. ಸಿಂಗಾಪುರದಲ್ಲಿ ಸರ್ಕಾರ ಬೀಳಿಸುವಂತ ಕೆಲಸ ನೋಡೋಣ, ನಮಗೂ ಎಲ್ಲ ಕೆಲವು ಇನ್ಫಾರ್ಮೇಶನ್ ಇದೆ. ಎಲ್ಲ ಅವ್ರದ್ದೇನೋ ಒಂದು ತಂತ್ರ ಬೆಂಗಳೂರಲ್ಲಿ ಮಾಡೋದ್ ಬಿಟ್ಟು ಈಗ ಎಲ್ಲ ಹೊರಗಡೆ ಹೋಗಿ ಮಾಡೋಕ್ಕೇನೋ ನಡೀತಾ ಇದೆ, ಗೊತ್ತಿದೆ. ಸಿಂಗಾಪುರದಲ್ಲಿ ಸರ್ಕಾರ ಬೀಳಿಸುವಂತ ಮಹಿಳೆ ಜೊತೆ ಅಕ್ರಮ ಸಂಬಂಧ ಆರೋಪದಲ್ಲಿ ಜೆಡಿಎಸ್ ಮುಖಂಡನಿಗೆ ಥಳಿಸಲಾಗಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಆಯನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ವಿಷ್ಣುಕಾಂತ ಮೂಲಕಿ ಎಂಬಾತನಿಗೆ ಅದೇ ಗ್ರಾಮದ ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಇತ್ತು ಅಂತ ಆರೋಪಿಸಲಾಗಿದೆ. ಈತನ ವಿರುದ್ಧ ಸಿಟ್ಟಿಗೆದ್ದ ಗ್ರಾಮಸ್ಥರು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಏರಿಯಾದ ಜನರು ಮರ್ಯಾದೆ ಹಾಳಾಗುತ್ತೆ ಅಂತ ಹಲವು ತಿಂಗಳಿನಿಂದ ಸುಮ್ಮನಿದ್ದರಂತೆ. ಈತನಿಂದ ಮಹಿಳೆಯರು ಓಡಾಡೋಕ್ಕೂ ಹೆದರುವ ಸ್ಥಿತಿ ಇತ್ತು ಅಂತಿದ್ದಾರೆ ಗ್ರಾಮಸ್ಥರು. ಚಿಂಚೋಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಮನ್ಮೂಲ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ ತೆಕ್ಕೆಗೆ ಬೀಳುವುದು ಖಚಿತವಾಗಿದೆ. ಕಾಂಗ್ರೆಸ್ನ ಬೋರೇಗೌಡ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ. ಬಿಜೆಪಿ ಬೆಂಬಲಿತ ನಿರ್ದೇಶಕ ಸ್ವಾಮಿಯನ್ನ ಸೆಳೆಯುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಅಧಿಕಾರ ಹಿಡಿಯುವಲ್ಲಿ 9 ಮತಗಳು ಬೇಕಿತ್ತು. 3 ಕಾಂಗ್ರೆಸ್, ಓರ್ವ ನಾಮನಿರ್ದೇಶಕ ಸದಸ್ಯ, 4 ಅಧಿಕಾರಿಗಳ ಬೆಂಬಲದಿಂದ ಅಧಿಕಾರ ಹಿಡಿಯುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಈ ಮಧ್ಯೆ ಮನ್ಮೂಲ್ನ 2 ನಿರ್ದೇಶಕರನ್ನ ಅನರ್ಹ ಮಾಡಲಾಗಿತ್ತು. ಚುನಾವಣೆಗೆ ಮತ ಹಾಕದಂತೆ ಅನರ್ಹಗೊಳಿಸಿದ್ದಾರೆ ಎಂದು ಜೆಡಿಎಸ್ ಆರೋಪಿಸಿದೆ. ಸಹಕಾರ ಸಂಘಗಳ ಸಹಾಯಕ ಉಪನಿಬಂಧಕರ ಕಚೇರಿಗೆ ಮುತ್ತಿಗೆ ಹಾಕಿ ಜೆಡಿಎಸ್ ಆಕ್ರೋಶ ವ್ಯಕ್ತಪಡಿಸಿದೆ. ಬೆಂಗಳೂರಲ್ಲಿ ಆಫ್ರಿಕನ್ ಮಹಿಳೆಯರು ಪುಂಡಾಟವಾಡಿದ್ದಾರೆ. ಡ್ರಗ್ ನಶೆಯಲ್ಲಿ ಸಿಕ್ಕವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಲ್ಲದೆ ರಸ್ತೆಯಲ್ಲಿ ಮಹಿಳೆಯೊಬ್ಬಳು ಕಲ್ಲು ಹಿಡಿದು ಜನರನ್ನ ಅಟ್ಟಾಡಿಸಿದ ಘಟನೆ ಎಂಜಿ ರಸ್ತೆಯ ಕಾವೇರಿ ಎಂಪೋರಿಯಂ ಸರ್ಕಲ್ನಲ್ಲಿ ನಡೆದಿದೆ. ಆಫ್ರಿಕನ್ ಲೇಡಿ ಪುಂಡಾಟಕ್ಕೆ ಸಾರ್ವಜನಿಕರು, ಆಟೋ ಚಾಲಕರು ಸುಸ್ತಾಗಿದ್ರು. ಹೊಯ್ಸಳ ಪೊಲೀಸರು ಕೂಡ ವಿದೇಶಿ ಮಹಿಳೆಯರ ಆರ್ಭಟಕ್ಕೆ ಬೆಚ್ಚಿ ಬಿದ್ದಿದ್ರು. ಬೆಂಗಳೂರಿನಲ್ಲಿ ವಿದೇಶಿ ಪ್ರಜೆಗಳ ಡ್ರಗ್ಸ್ ಜಾಲ ಭೇದಿಸಿದ್ದಾರೆ ಪೊಲೀಸರು. ಅಕ್ರಮವಾಗಿ ವಾಸವಾಗಿದ್ದುಕೊಂಡು ನೈಜೀರಿಯನ್ ಪ್ರಜೆಗಳು ನಗರದಲ್ಲಿ ಡ್ರಗ್ಸ್ ಸಪ್ಲೈ ಮಾಡುತ್ತಿದ್ದಾರೆ. ನಗರದ ವಿವಿಪುರಂ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ 2 ಕೋಟಿ ಮೌಲ್ಯದ 1 ಕೆಜಿ ಎಂಡಿಎಂಎಂ ಡ್ರಗ್ಸ್ ಅನ್ನು ಜಪ್ತಿ ಮಾಡಿದ್ದಾರೆ. ಮೋಸ್ಟ್ ವಾಂಟೆಡ್ ನೈಜೀರಿಯನ್ನ ಪೆಡ್ಲರ್ ಜಾನ್ ಎಂಬಾತನನ್ನ ಅರೆಸ್ಟ್ ಮಾಡಲಾಗಿದೆ. ಆರ್ಟಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಬಾಡಿಗೆ ಮನೆಯಲ್ಲಿದ್ದುಕೊಂಡು ಖುದ್ದು ಡ್ರಗ್ಸ್ ತಯಾರಿ ಮಾಡುತ್ತಿದ್ದಂತೆ. ಖಚಿತ ಮಾಹಿತಿಯನ್ನು ಆಧರಿಸಿ ಮನೆ ಮೇಲೆ ದಾಳಿ ನಡೆಸಿದ ವಿವಿಪುರಂ ಪೊಲೀಸರು ಈ ವೇಳೆ ಕಿಟಕಿಯಿಂದ ಜಂಪ್ ಮಾಡಿ ಎಸ್ಕೇಪ್ ಆಗೋದಕ್ಕೆ ಯತ್ನಿಸಿದ್ದ ಜಾನ್ ಅನ್ನು ಅರೆಸ್ಟ್ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋಕೆ ಇನ್ನೂ ಕೂಡ ಜನ ಪರದಾಡ್ತಿದ್ದಾರೆ. ಶಿವಮೊಗ್ಗದ ತೀರ್ಥಹಳ್ಳಿಯ ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳು 11 ಗಂಟೆಯಾದರೂ ಬಂದೇ ಇರಲಿಲ್ಲ. ಈ ವೇಳೆ ಅಲ್ಲಿಗೆ ಭೇಟಿ ಕೊಟ್ಟ ಶಾಸಕ ಆರ್ಗ ಜ್ಞಾನೇಂದ್ರ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಸರ್ವರ್ ವಿಳಂಬದಿಂದಲೂ ಮಹಿಳೆಯರು ತೊಂದರೆ ಎದುರಿಸುತ್ತಿದ್ದಾರೆ. ಇನ್ನು ಚಾಮರಾಜನಗರದ ಆಹಾರ ಇಲಾಖೆ ಹಾಗೂ ಆಧಾರ್ ಕೇಂದ್ರಗಳ ಮುಂದೆ ಜಾತ್ರೆ ಇದೆ. ಬೆಳಗ್ಗೆ 8 ಗಂಟೆಯಿಂದ ಮಹಿಳೆಯರು ಗೃಹಲಕ್ಷ್ಮಿ ನೋಂದಣಿ ಮಾಡಿಕೊಳ್ಳಲು ಕಾದು ನಿಂತಿದ್ರು. ಇನ್ನು ಪಡಿತರ ಚೀಟಿಗೆ ಆಧಾರ್ ಲಿಂಕ್ ಆಗದೆ, ಆಧಾರ್ಗೆ ಕೆವೈಸಿ ಇಲ್ಲದೆ 10 ಸಮಸ್ಯೆಗಳಿಂದಾಗಿ ಗೃಹಲಕ್ಷ್ಮಿಗೆ ನೋಂದಣಿ ಮಾಡಲು ಪರದಾಡಿದ್ರು. ತುಮಕೂರಿನಲ್ಲಿ ನಾಟಿ ಕೋಳಿ ಕಳ್ಳರ ಗ್ಯಾಂಗ್ ಒಂದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದೆ. ಪಾವಗಡ ತಾಲೂಕಿನ ಪಿರೊಪ್ಪ ಗ್ರಾಮದಲ್ಲಿ ಸುಧಾ ಅನ್ನೋರ ಮನೆಯಲ್ಲಿ ಕಳ್ಳರು ನಾಟಿ ಕೋಳಿ ಕಳ್ಳತನ ಮಾಡಿದ್ದಾರೆ. 40 ಕೋಳಿಯಲ್ಲಿ ಸುಮಾರು 18 ಕೋಳಿ ಎಗರಿಸಿದ್ದಾರೆ. ಕೋಳಿಯ ಕೂಗು ಕೇಳಿ ಎಚ್ಚರಗೊಂಡ ಮಾಲಕಿ ಸುಧಾ ಓಡ್ ಬಂದಿದ್ದಾರೆ. ಆಗ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ವೆಲ್ಕಮ್ ಬ್ಯಾಕ್. ಬನ್ನಿ, ಇನ್ನುಳಿದಿರುವ 5 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಜ್ಞಾನವ್ಯಾಪಿ ಸ್ಥಳದಲ್ಲಿ ಸರ್ವೆ ಕಾರ್ಯಕ್ಕೆ ಸುಪ್ರೀಂ ಕೋರ್ಟ್ ಇದೀಗ ತಡೆಯಾಜ್ಞೆ ನೀಡಿದೆ. ವಾರಾಣಸಿಯಲ್ಲಿರುವ ಜ್ಞಾನವ್ಯಾಪ್ತಿಯಲ್ಲಿ ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಪುರಾತತ್ವ ಇಲಾಖೆ ಸಮೀಕ್ಷೆಯನ್ನು ನಡೆಸ್ತಾ ಇತ್ತು. ಮತ್ತೊಂದು ಕಡೆಗೆ ಈ ಸಮೀಕ್ಷೆಗೆ ತಡೆ ಕೋರಬೇಕು ಅಂತ ಕೋರಿ ಮಸೀದಿಯ ಸಮಿತಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿತ್ತು. ಈ ಅರ್ಜಿ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ಬುಧವಾರ ಸಂಜೆ 5 ಗಂಟೆಯವರೆಗೆ ನಡೆಸ್ತಾ ಇದ್ದಂತಹ ಸಮೀಕ್ಷೆಗೆ ತಡೆ ಕೊಟ್ಟಿದೆ. ಎಎಸ್ಐಗೆ ಮಾಹಿತಿ ಕೊಡುವಂತೆ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಎಎಸ್ಐನಿಂದ ಮಾಹಿತಿಯನ್ನು ಪಡೆದು ಸುಪ್ರೀಂ ಕೋರ್ಟ್ಗೆ ತಿಳಿಸಿದ್ರು ಸಾಲಿಟರಿ ಜನರಲ್ ಜಿ ಮೆಹ್ತಾ ಅವರು. ಸದ್ಯ ಅಳತೆ ಮಾಡೋ ಕಾರ್ಯ ನಡೀತಾ ಇದೆ, ಫೋಟೋಗ್ರಫಿ ನಡೆಸಲಾಗ್ತಾ ಇದೆ ಅಂತ ಮಾಹಿತಿಯನ್ನು ಕೊಟ್ಟರು.
ರಡಾರ್ನಿಂದ ಕಟ್ಟಡಕ್ಕೆ ಯಾವುದೇ ರೀತಿಯಾದಂತಹ ಹಾನಿ ಆಗಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ವಿವರಣೆಯನ್ನ ಕೂಡ ನೀಡಿತು. ಈ ಬಗ್ಗೆ ವಾದ ಪ್ರತಿವಾದ ಎರಡನ್ನೂ ಆಲಿಸಿದ ಕೋರ್ಟ್ 2 ದಿನಗಳ ಕಾಲ ಸರ್ವೆಗೆ ತಡೆ ಕೊಟ್ಟಿದೆ. ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಮಣಿಪುರ ಹಿಂಸಾಚಾರ ವಿಚಾರಕ್ಕೆ ಗದ್ದಲ ಗಲಾಟೆ ಶುರುವಾಗಿದೆ. ಈ ಬಗ್ಗೆ ಚರ್ಚೆ ನಡೆಸುವಂತೆ ವಿಪಕ್ಷಗಳು ಪಟ್ಟನ್ನ ಹಿಡಿದಿವೆ. ಈ ವೇಳೆ ರಾಜ್ಯಸಭೆಯಲ್ಲಿ ಆಮ್ ಆದ್ಮಿ ಪಕ್ಷದ ಸಂಸದ ಸಂಜಯ್ ಸಿಂಗ್ ಭಾರೀ ಗದ್ದಲವನ್ನ ಎಬ್ಬಿಸಿದರು. ಹೀಗಾಗಿ ಸಂಜಯ್ ಸಿಂಗ್ ಅವರನ್ನ ಅಧಿವೇಶನದಿಂದ ಅಮಾನತು ಮಾಡಲಾಗಿದೆ. ಮಣಿಪುರದಲ್ಲಿ ಮಹಿಳೆಯರ ಬೆತ್ತಲ ಮೆರವಣಿಗೆ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ವಿಪಕ್ಷಗಳ ಮೈತ್ರಿಕೂಟ INDIA ಪ್ರತಿಭಟನೆ ನಡೆಸಿದೆ. ಸಂಸತ್ನ ಗಾಂಧಿ ಪ್ರತಿಮೆ ಎದುರು INDIA ಮೈತ್ರಿಕೂಟದ ಸದಸ್ಯರು ಕೇಂದ್ರದ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಅಲ್ಲದೆ ಮಣಿಪುರದ ಕುರಿತು ಪ್ರಧಾನಮಂತ್ರಿ ಹೇಳಿಕೆ ನೀಡಬೇಕು ಅಂತ ಒತ್ತಾಯಿಸಿದರು. ಚಲಿಸುತ್ತಿದ್ದ ಖಾಸಗಿ ಬಸ್ ಇದ್ದಕ್ಕಿದ್ದ ಹಾಗೆ ನಡು ರಸ್ತೆಯಲ್ಲಿ ಹೊತ್ತಿ ಉರಿದಿದೆ. ಈ ಘಟನೆ ಉತ್ತರ ಪ್ರದೇಶದ ಆಗ್ರಾ ನೋಯ್ಡಾ ಎಕ್ಸ್‌ಪ್ರೆಸ್ ವೇನಲ್ಲಿ ನಡೆದಿದೆ. ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಬಸ್ನಲ್ಲಿದ್ದಂತಹ ಪ್ರಯಾಣಿಕರು ಬಸ್ನಿಂದ ಕೆಳಗಿಳಿದು ತಮ್ಮ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಖಾಸಗಿ ಬಸ್ ಸಂಪೂರ್ಣವಾಗಿ ಇದೀಗ ಸುಟ್ಟು ಕರಕಲಾಗಿದೆ. गरम हो गए ಗ್ರೀಕ್ ದ್ವೀಪ ರೋಡ್ಸ್ನಲ್ಲಿ ಆವರಿಸಿರುವ ಕಾಡ್ಗಿಚ್ಚು ಇನ್ನೂ ಕೂಡ ತಹಬದಿಗೆ ಬಂದಿಲ್ಲ. ಈ ಮಧ್ಯೆ ದ್ವೀಪದಿಂದ 19,000 ಮಂದಿಯನ್ನ ಸ್ಥಳಾಂತರ ಮಾಡಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಂಕಿ ನಂದಿಸುವುದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ, ಅರಣ್ಯಾಧಿಕಾರಿಗಳು ಹರಸಾಹಸ ಪಟ್ಟಿದ್ದಾರೆ. ಗ್ರೀಕ್ನ 266 ಅಗ್ನಿಶಾಮಕ ವಾಹನ, 10 ಹೆಲಿಕಾಪ್ಟರ್ಗಳ ಮೂಲಕ ಬೆಂಕಿಯನ್ನು ನಂದಿಸುವ ಕೆಲಸ ಆಗ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.